ನಾವು ಶಿವಪುರ ತೂಗು ಸೇತುವೆ ಮೇಲೆ ಇದ್ದೇವೆ. ಇದು ಶಿವಪುರ ಗ್ರಾಮದ ಉಳುವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಪುರ ಗ್ರಾಮದ ಇದು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ತೂಗು ಸೇತುವೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಇದು ಒಂದಾಗಿದ್ದು, ಸಾಕಷ್ಟು ಜನ ಈ ತೂಗು ಸೇತುವೆಯನ್ನು ನೋಡಲಿಕ್ಕೆ ಪ್ರವಾಸಿಗರು ಬರ್ತಾರೆ. ಇದಕ್ಕೆ 2 ಮಾರ್ಗಗಳಿದ್ದಾವೆ. ಯಲ್ಲಾಪುರದಿಂದನೂ ಬರ್ಬೋದು, ಹಾಗೆ ಉಳುವಿಯಿಂದನೂ ಕೂಡ ಬರ್ಬೋದು. ಉಳುವಿಯಿಂದ ಬಂದರೆ ಅಲ್ಲಿಂದ ಖಾಸಗಿ ವಾಹನಗಳು ಒಂದು ಫಾರೆಸ್ಟ್ ಇಲಾಖೆಯಿಂದ ವಾಹನಗಳನ್ನು ಬಿಡ್ತಾರೆ, ಖಾಸಗಿ ವಾಹನಗಳನ್ನು ಬಿಡೋದಿಲ್ಲ. ಮತ್ತು ಯಲ್ಲಾಪುರದಿಂದನೂ ಕೂಡ ಬೈಕ್ಗಳು ಬರ್ತವೆ. ಇದು ಗ್ರಾಮಸ್ಥರು ಈಚೆಗಡೆ ಇರ್ತಕ್ಕಂಥ ಶಿವಪುರದಿಂದ ಹೋಗ್ತಕ್ಕಂಥ ಗ್ರಾಮಸ್ಥರಿಗೆ ಹೋಗಲಿಕ್ಕೆ ಮಾಡಿರ್ತಕ್ಕಂಥದ್ದಾಗಿದೆ. ಇದ್ರ ಮೇಲೆ ಗ್ರಾಮಸ್ಥರು ಬೈಕ್ನಲ್ಲಿಯೂ ಕೂಡ ಹೋಗೋ ರೀತಿ ಒಳಗೆ ಇದು ಇದೆ. ಒಂದು ಊರಿಂದ ಇನ್ನೊಂದು ಊರಿಗೆ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ತೂಗು ಸೇತುವೆ, ಅದ್ಭುತವಾಗಿರ್ತಕ್ಕಂಥ ತೂಗು ಸೇತುವೆಯನ್ನು ಉತ್ತರ ಕನ್ನಡ ಜಿಲ್ಲೆಗೆ ಪ್ರವಾಸಕ್ಕೆ ಬಂದಾಗ ಇದನ್ನು ನೋಡದೆ ಮರೆಯಬೇಡಿ. ಅದ್ಭುತವಾಗಿರ್ತಕ್ಕಂಥ ತೂಗು ಸೇತುವೆ ಇದಾಗಿದ್ದು, ಸ್ವಚ್ಛಂದವಾಗಿರ್ತಕ್ಕಂಥ ಪರಿಸರವನ್ನು ಹೊಂದಿರತಕ್ಕಂಥ ಈ ತೂಗು ಸೇತುವೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕು ಮತ್ತು ಯಲ್ಲಾಪುರ ತಾಲೂಕಿನ 2 ಮಂಡಿಗಳಾಗಿದೆ ಈ ಸೇತುವೆ. ಯಲ್ಲಾಪುರದಿಂದನೂ ಕೂಡ ಬರ್ಬೋದು, 22 ಕಿಲೋಮೀಟ್ರ್. ಜೊಯ್ಡಾ ತಾಲೂಕು ಉಳುವಿಯಿಂದನೂ ಕೂಡ ಬರ್ಬೋದು. ಮತ್ತೆ ಭೇಟಿಯಾಗುವ. ನಮಸ್ಕಾರ.